ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಈ ವಿಡಿಯೋದಲ್ಲಿ ನಾವು ಅಡಿಕೆ ಗೋಟ್ ತಂದು ಅಡಿಕೆ ಗಿಡ ಮಾಡಿ ನಮ್ಮ ತೋಟದಲ್ಲಿ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಇದು 6 ತಿಂಗಳು ಅಂದರೆ ಗೋಟು ನೆಲಕ್ಕೆ ಕೂಣಿ 6 ತಿಂಗಳಾದಮೇಲೆ ಇಷ್ಟು ದೊಡ್ಡದು ಗಿಡ ಆಗಿರುತ್ತೆ. ಇದನ್ನು ನಾವು ಪ್ಯಾಕೆಟ್ ಮಾಡಿ ಇಡ್ತಿದ್ದೀವಿ. ಯಾಕಂದರೆ ಪ್ಯಾಕೆಟ್ ಮಾಡೋದ್ರಿಂದ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮತ್ತು ಉಣಿರ್ತೀವಲ್ಲ ಆ ಜಾಗದಲ್ಲಿ ಕಳೆ ಎಲ್ಲ ಬೆಳೆಯುತ್ತೆ. ಅದರಿಂದ ಗಿಡ ಗ್ರೋತ್ ಆಗಲ್ಲ. ಅದಕ್ಕೆ ಈ ಥರ ಪ್ಯಾಕೆಟ್ ಮಾಡಿ ಇದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದು ಬಂದು ಪ್ಯಾಕೆಟ್ ಮಾಡೋಕ್ಕೆ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಕೊಕೊಫೀಟ್ ಯೂಸ್ ಮಾಡಿದ್ದೀವಿ. ಮತ್ತು ಎರೆಹುಳ ಗೊಬ್ಬರನೂ ಯೂಸ್ ಮಾಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಂದು ಎಕರೆಯಲ್ಲಿ ಅರ್ಧ ಎಕರೆ ನಾವು ಅಡಿಕೆ ಗಿಡ ಉಣ್ಬೇಕು ಅಂತ ಉಣ್ತಾ ಇದ್ದೀವಿ. ಆವಾಗಲೇ ಪ್ಯಾಕೆಟ್ ಮಾಡಿರೋ ಗಿಡನೇ ಇದು. ಇವಾಗ ಇದು 2 ವರ್ಷದ ಗಿಡ ಆಗೈತೆ. ಇದು ಟ್ರಂಚ್ ತೆಗ್ಸಿದ್ದೀವಿ ನಾವು, JCBಯಲ್ಲಿ ಟ್ರಂಚ್ ತೆಗ್ಸಿ ಇವಾಗ ಈ ಅಡಿಕೆ ಗಿಡ 200ರಿಂದ 300 ಅಡಿಕೆ ಗಿಡ ಬೀಳುತ್ತೆ. ನೋಡಿ ಫ್ರೆಂಡ್ಸ್, ಉಣೋವಾಗ ನಾವೆಲ್ಲ ಈ ಥರ ಪೂಜೆ ಮಾಡಿ ದೇವರಿಗೆಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮತ್ತು ಹೊಲದಲ್ಲಿ ಬಂದು ಒಂದು ಗಿಡಕ್ಕೆ ಫಸ್ಟು ಉಣಿರ್ತೀವಲ್ಲ ಆ ಗಿಡಕ್ಕೆ ಈ ಥರ ಪೂಜೆ ಮಾಡಿ ಆಮೇಲೆ ಏನಾದರೂ ಸ್ವೀಟ್ ಹಂಚ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹೂವು ಮತ್ತು ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಇದು ನಾವು ಬೇಸಿಗೆಯಲ್ಲಿ ಉಣಿರೋದ್ರಿಂದ ನಾವು ನೀರನ್ನ ಕಟ್ಟಬೇಕಾಗುತ್ತೆ, ಇಲ್ಲಾಂದರೆ ಡ್ರಿಪ್ ಇರಿಗೇಷನ್ ಮಾಡಬೇಕಾಗುತ್ತೆ. ಮಳೆಗಾಲದಲ್ಲಿ ಉಣಿದ್ರೆ ಒಂದು 6 ತಿಂಗಳು ಇದಕ್ಕೆ ನೀರು ಕಟ್ಟೋ ಅವಶ್ಯಕತೆ ಇರಲ್ಲ. ಸೊ ನಾವು ಬೇಸಿಗೆಗಾಲದಲ್ಲಿ ಉಣಿರೋದ್ರಿಂದ ನಾವು ಡ್ರಿಪ್ ಇರಿಗೇಷನ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಪೈಪ್ ಹಾಕ್ಕೊಂಡು ನೀರು ಟ್ರಂಚ್ ಫುಲ್ಲು ಬಿಡಬೇಕಾಗುತ್ತೆ. ಹಂಗೆ ಬಿಡೋದ್ರಿಂದ ಕೆಲವೊಂದು ಗಿಡಗಳು ಜಾಸ್ತಿ ನೀರಾಗಿ ಕೊಳೆಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಸೊ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತಗೊಳುತ್ತೆ ಮತ್ತು ಕಳೆ ನಿಯಂತ್ರಣ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋ ನಿಮಗೆ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.